ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 4.5 ಲಕ್ಷ ಬಜೆಟಲ್ಲಿ ಒಂದು ಟೊಯೋಟಾ ಫಾರ್ಚುನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಒಂದು ಟೊಯೋಟಾ ಫಾರ್ಚುನರ್ ಹುಡುಕ್ತಿದ್ರೆ ಅಂಥವ್ರು ಕೂಡ ನೀವು ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಕಳಿಸಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಟೊಯೋಟಾ ಫಾರ್ಚುನರ್ ಸರ್. ಟೊಯೋಟಾ ಫಾರ್ಚುನರ್ ಡೀಸೆಲಾ? ಹಾಂ, ಡೀಸೆಲ್ ವೇರಿಯಂಟ್ ಸರ್. ಓಕೆ, ಯಾವ್ದು ಮಾಡಲಿ ಸರ್ ಅದು? ಮಾಡಲ್ 2009 ರೀ ಸರ್. ಓನರ್ ಎಷ್ಟು ಜನ? ಓನರ್ ಫೋರ್ತ್ ಓನರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 1,80,000 ರೀ. ಓಕೆ, ಈಗ ಅದು ಎಮ್ ಎಚ್ ಅಲ್ಲ ಪಾಸಿಂಗ್ ಇರೋದು? ಹಾಂ, ಗಾಡಿ MS ಸರ್. ಓಕೆ, ಅಂದರೆ ಈಗ ಎಮ್ ಎಚ್ ಪಾಸಿಂಗ್ ಅಂದರೆ ಕರ್ನಾಟಕದವ್ರು ತೊಗೊಳೋರಿಗೆ ಏನೋ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರೆ, ಹೆಂಗೆ ಅದು? ಟ್ರಾನ್ಸ್ಫರ್ ಸರ್ ನಾವು NOC ಕಿತ್ತು ಕೊಡ್ತೇವೆ ಸರ್, ಅವ್ರು ಮಾಡ್ಕೋಬೇಕು ರೀ. NOC ಏನಾದ್ರು ಬೇಕಂದ್ರೆ ನಾವು ಕಿತ್ತು ಕೊಟ್ಟಿರ್ತೀವಿ ಸರ್. ಹಾಂ ಹಾಂ ಹಾಂ. ಈಗ ಮಹಾರಾಷ್ಟ್ರದವ್ರ ರಿಲೇಷನ್, ಈಗ ನಾವಾದ್ರೂ ಕರ್ನಾಟಕ ಇದ್ದೇವೆ ಸರ್, ನಮ್ಮ ರಿಲೇಷನ್ ಒಳಗೆ ಹಾಕಿದ್ದೇವೆ ನಾವು. ಅದು ರೀ ಇವಾಗ ಮಾರಾಕತ್ತೀವಿ ರೀ. ಹ್ಞೂ, ಹಂಗೆ ಅನುಕೂಲ ಇತ್ತಂದ್ರೆ 2,500 ರೂಪಾಯಿದಾಗೆ ಅವ್ರ ಹೆಸರ್ಲಾಗುತ್ತೆ ರೀ. ಅದು ಮಹಾರಾಷ್ಟ್ರ ಹಾಕೋರಿ, ಮತ್ತೆ ಇಲ್ಲಿ ಕರ್ನಾಟಕ ಬೇಕಾ ನಾವು NOC ಕಿತ್ತು ಕೊಡ್ತೀವಿ, ಅವ್ರು ಮಾಡ್ಕೋಬೋದು ಸರ್. ಓಕೆ, ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ ಈಗ? ಟೈರ್ ಸರ್ ಫುಲ್ ಸ್ಟೆಪ್ನಿ ಹಿಡ್ಕೊಂಡು 70% ಇದೆ ಸರ್. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಏನು ಸರ್? ಗಾಡಿ ಒರಿಜಿನಲ್ ಪೇಂಟ್ ಇದೆಯಾ ಸರ್? ಇಲ್ಲ ರೀಪೇಂಟ್ ಆಗಿದೆ ಸರ್. ರೀಫಾಶಿಂಗ್ ಮಾಡುವಾಗ ಒಟ್ಟು ರೀಕಲರ್ ಮಾಡಿ ಸರ್. ಓಕೆ, ಅಂದರೆ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿರೋದು ಆ ಥರ ಏನಾದರೂ ಇದೆಯಾ? ಏನಿಲ್ಲ ಸರ್. ಎಲ್ಲಿ ಒಂದು ಗಾಡಿ ಎಲ್ಲಿ ಟಚ್ ಆಗಲಿ ಕೇಸ್ ಆಗಲಿ ಏನೂ ಇಲ್ಲ, ಯಾವ ಥರನೇ ಇಲ್ಲ ಸರ್. ಹ್ಞೂ. ಓಕೆ, ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ? ಗಾಡಿ ಫುಲ್ ಇಂಜಿನ್ ಕಂಡೀಷನ್ ಸರ್, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ, ಇಂಟೀರಿಯರ್ಸ್ ಎಲ್ಲ ಬರುತ್ತಾ? AC, ಪವರ್ ವಿಂಡೋ? ಹಾಂ, ಎಲ್ಲ ಓಕೆ ಅವ್ರಿ ಸರ್. ಸೀಟ್ ಕವರ್ಸ್ ಎಲ್ಲ ಓಕೆ ಅದಾವಾ? ಸೀಟ್ ಕೋಚಿಂಗ್ ಮಾಡಿ ಒಂದು ವರ್ಷ ಆಯ್ತು ರೀ. ಮಿನಿಮಮ್ ಟಾರ್ಗೆಟ್ 4-5 ವರ್ಷ ಅಂತೂ ಸೀಟ್ ಕೋಚಿಂಗ್ ಲೆದರ್ ಅದಾವೆ ರೀ, ಅವು ಏನಾಗಲ್ಲ ಸರ್. ಓಕೆ ಅವ್ರಿ. ಹ್ಞೂ. ಹಾಂ ಸರ್. ಓಕೆ, ಈಗ ಗಾಡಿ ರೆಕಾರ್ಡ್ಸ್ ಎಲ್ಲ ಇದಾವ ಒರಿಜಿನಲ್ಲು? ರೆಕಾರ್ಡ್ಸ್ ಅದಾವಲ್ಲ ಸರ್, ಎಲ್ಲ ಪೇಪರ್ಸ್ ಇನ್ಸೂರೆನ್ಸ್ ಎಲ್ಲ ಓಕೆ. ಈಗ ರೀಫಾಶಿಂಗ್ ಇದೆ 2030 ತನಕ ಗಾಡಿ ಕಂಟಿನ್ಯೂ ಇದೆ ಸರ್. 2030 ತನಕ ರೀಪಾಸಿಂಗ್ ಇದೆಯಾ? ಹಾಂ, 5 ವರ್ಷ ಮತ್ತೆ ರೀಫಾಶಿಂಗ್ ಮಾಡಿ ಒಂದು 4-4.5 ತಿಂಗಳು ಐತೆ ಸರ್. ಓಕೆ, ಇನ್ಸೂರೆನ್ಸು ರನ್ನಿಂಗ್ ಇದೆ? ಇನ್ಸೂರೆನ್ಸ್ ಕಟ್ಟಿ ಒಂದು 4 ತಿಂಗಳು ಐತೆ ರೀ. ಹೊಸ ರೀಪಾಶಿಂಗ್ ಮಾಡುವಾಗೆ ಕಟ್ಟಿವಿ ರೀ, ರನ್ನಿಂಗ್ ಅದ ರೀ ಸರ್. ಓಕೆ, ಈಗ ಗಾಡಿ ಇರೋದಿಲ್ಲ ಸರ್ ಇದು? ಸರ್ ಇದು ಬಿಜಾಪುರ ಡಿಸ್ಟಿಕ್ ಚಡ್ಚನ್ ತಾಲೂಕು ಲೋಣಿಬಿಕೆ ಗ್ರಾಮದ ಒಳಗೆ ಅದ ಸರ್. ಬಿಜಾಪುರ ಡಿಸ್ಟಿಕ್ಕು ಚಡಚಣ ತಾಲೂಕಾ? ಹಾಂ, ಲೋಣಿಬಿಕೆ ರೀ. ಒಂದು ಗ್ರಾಮ ಬರ್ತಾರೆ, ಜಳಕಿ ಹತ್ತಿರ, ಒಂದು ಜಳಕಿ ನಿಯರ್ ಒಂದು ಲೋಣಿಬಿಕೆ ಅಂತ ಊರು ಬರ್ತಾ, ಆ ಊರು ಒಳಗೆ ಅದ ರೀ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದು 5 ಲಕ್ಷ ಹೇಳಕತ್ತೀವಿ ರೀ ಸರ್. 5 ಲಕ್ಷ? ಹಾಂ ಸರ್. ಕಡಿಮೆ ಆಗುತ್ತಾ? ಸರ್ ನಿಮ್ಮ ಚಾನಲಿಂದ ಬಂದ್ರೆ ಫೈನಲ್ ಟು ಫೈನಲ್ ಹೇಳ್ತೀನಿ ನೋಡಿ ಸರ್. 4.5 ಲಕ್ಷ ತನಕ ಮಾಡ್ಕೊಡ್ತೀನಿ, ಎಲ್ಲ ಓಕೆ ಅವ್ರಿ ಸರ್ ಗಾಡಿ ರೀ. 4.5 ಲಕ್ಷಕ್ಕೆ ಮಾಡ್ತೀರಾ? ಹಾಂ, ನಿಮ್ಮ ಚಾನಲಿಂದ ಬಂದ್ರೆ 4.5 ಲಕ್ಷ ತನಕ ಮಾಡ್ಕೊಡ್ತೇವೆ ಸರ್. ಸರಿ ಸರ್, ನಂಬರ್ ಇದೆ ಹಾಕಿರಲಾ? ಹಾಂ, ನಂಬರ್ ಇದೆ ಸರ್. ಸರಿ ಸರ್, ಓಕೆ.